ಮಾಡ್ದೆ ಅಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳಿ ಎಂತ ಇಲ್ಲ ಎಂತ ಇಲ್ಲ ನಾವ್ರಿಗೆ ಎಂತ ಇಟ್ಕೊಳ್ಳಿ ಎಂತ ಇಲ್ಲ ಅಂದ್ರೆ ಅಮ್ಮ ಅಂದ್ರೆ ಅವರೊಟ್ಟಿಗೆ ಜೀವನವನ್ನ ಒಂದು ದಾರಿ ತೋರಿಸಿದವ್ರೆ ಕಾಳಿಂಗ್ ನೋಡ್ರು. ಈಗ ನಾವು ಮಲ್ಲಿಗೆ ಹೂವಿನ ಬಾಳೆಪಟ್ಟೆ ಕಣಗೆ ನಮ್ದು ಬಾಳೆಪಟ್ಟಿಗೂ ಯೋಗ್ಯತೆ ಇಲ್ಲ ನಾವು ಅಲ್ಲ ನಾವ್ರೊಟ್ಟಿಗೆ ತಿರ್ಗಾಟ ಅವ್ರ ಪದ್ಯಕ್ಕೆ ಈಗ ಒಬ್ರ ದೇವಸ್ಥಾನಕ್ಕೆ ಬಂದ ಆಚೀಚಿ ಪತಿ ನಾವ್ರೊಟ್ಟಿಗೆ ವಿಘ್ನಾಬ್ದಿ ಕುಂಭೋತ್ಸವ ವಿಘ್ನ ಘೋಷ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ರಜೆ ಮಾಡ್ತೇವೆ ಇವತ್ತು ಅಂದ್ರೆ ರಮೇಶ್ ನಾಯ್ಕ್ ಅವನ ಹತ್ರ ಹೇಳ್ದೆ ಇವತ್ತು ಜಳವಳ್ಳಿಯವರು ರಜೆ ಮಾಡ್ರೆ ನೀವು ಎಲ್ಲ ರಜೆ ಮಾಡೋಕಿಲ್ಲ ಭಾಗವತರ ಹತ್ರ ಯಜಮಾರ ಹತ್ರಕ್ಕೆ ಏನ್ ಕಣ್ಕಂದ್ ಕುಂದಾಪುರದಲ್ಲಿ ಇಳುವತ್ತಿಗೆ ಭಾಗವತ್ರಿ ಹಿಂಗೆ ನಾನು ಅಣ್ಣನ ಮದ್ವಿ ಮಾಡ್ರೆ ರಜೆ ಮಾಡಿ ಮಾಣ ಸೋಮಪತಿಗೆ ಯಜಮಾರ ಅಪ್ಪಣೆ ಪಡೆದು ಚಂಡೆ ಬಾರಿಸ ತಕ್ಕದ್ದು ಅಂದ್ರೆ ಉಡುಪಿ ಎಲ್ಲ ಆಟ ಆದಿ ಉಡುಪಿಯಲ್ಲಿ ಗಜಾನ್ ಭಂಡಾರಿ ಇದ್ದ ಅವಳ ಲಿಸ್ಟ್ ಬರ್ದಿರೋಬ್ರು ಮ್ಯಾನೇಜರ್ ಹೇಳಿದ್ರು ನೀ ಚಂಡಿ ಬಾರ್ಸೋಕಿಲ್ಲ ಹಂಗ ಹಿಂಗೆ ಸಾಮಾನ್ಯ ಹೋಗಿ ಮಲ್ಕೊಂಡೆ 1 ಗಂಟೆಗೆ ಎದ್ದೆ 1 ಗಂಟೆಗೆ ಎದ್ದು ಭಾಗವತರ ಹತ್ರ ಕಂಡೆ ಚಂಡಿ ಬಾರ್ಸೋದ್ ಬಪ್ಪದ ಬೇಡ್ದ ಮನೆಗೆ ಹೋಗ್ದೆ ಕಂಡೆ ಯಾವನ ಹೇಳದೆ ಹೆಪ್ಪೆಲ್ಲ ಬಾ ಚಂಡಿ ಬಾರ್ಸ ಕೂಡ್ಲ ಗಜಾನ ಎದ್ದ 1 ವಾರ ಬಿಟ್ಟು ಸೋಮನಾಥ್ ಆರ್ಡರ್ ಬಂತು ರಾಮ ಇಲ್ಲಿಗ ಎಂತ ನಿಮ್ದು ಲೀಸ್ಟ್ ನೋಡಿದ್ದೆ ನಾನು ಚಂಡಿ ಬಾರ್ಸೋದ್ ಮಾತ್ರ ಲೀಸ್ಟ್ ಬಾರ್ಸೋ ಕಾಂಬಕ್ಕೆ ನಾನು ಚಂಡಿ ಬಾರ್ಸೋದಕ್ಕೆ ಲೀಸ್ಟ್ ಬೇಡ ನನಗೆ ಅಂದೆ ಅಷ್ಟು ಹೇಳ್ರ ಮೇಲೆ ಕೈದು ಜಳವಳ್ಳಿಯರು ಹೇಳ್ರಿ ಯಜಮಾರ ಹತ್ರಲ್ಲ ಹಂಗಲ್ಲ ಮಾತಾಡ್ಬೇಕು ನಮಗ ಹುಡುಗಾಟಿಗೆ ಅಲ್ಲ ಯಜಮಾರು ಕಿಶನ್ ಆಗ್ಡರು ಹಂಗೆ ನಮ್ಗಿಂತ 3 ವರ್ಷ 4 ವರ್ಷ ಸಣ್ಣವ್ರೆ ಆದ್ರೂ ಅವ್ರ ಹತ್ರ ಒಳ್ಳೆ ಸಲಿಗೆಲ್ಲೇ ಇದ್ದೇ ಬಿಟ್ರೆ ಈಗ ಕಿಶನ್ ಆಗ್ಡ್ರನ್ ಮೈ ಮುಟ್ಟಿ ಮಾತಾಡೋ ನಾವೊಬ್ರೆ ಅವರು ಹೇಳ್ತಾರೆ ಈಗ ನನ್ನ ಮೈ ಮುಟ್ಟಿ ಮಾತಾಡೋ ರಾಮ ಒಬ್ಬನೇ ಅಂದ್ರೆ ಆತ್ಮೀಯತೆ ನಮ್ಗೂ ಹಾಗೆ ನಾವು ಬಾರಿ ಸ್ನೇಹಿತರು ಇದ್ದಂಗೆ ಇವತ್ತಿಗೂ ನೀವು ಕಂಡಿರ್ಬೋದು ನಾವು ತುಂಬಾ 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 ಸ್ನೇಹಿತರು ನಾವ್ರಿ ಕೊಡುವ ಮರ್ಯಾದೆ ಹಂಗೆ ಯಜಮಾನ್ರು ಒಳ್ಳೆ ನಾವ್ರ ಅಂದ್ರೆ ಆ ಹೆದರಿಕೆ ಅಂಬುದು ಎಲ್ಲರಿಗೂ ಮೇಳದ ಯಜಮಾನು ಭಾಗವತ್ ನೀವು ಹೆದರ್ಕೊಂಡ್ ನಾನು ಮೇಳದ ನಾವ್ರ ಹೆದರಿಕೆ ಹಾಗೆ ಇಟ್ಕೊಂಡಿದ್ದು ಆ ಗಂಭೀರತೆ ಆಗಿದ್ದಿತ್ತು ಅವರು ಭಾಗವತನ ಸ್ಥಾನಕ್ಕಿರುವ ಗಂಭೀರತೆ ಆಗಿದೆ. ಮತ್ತೆ ಕೆಲವರೆಲ್ಲ ಹೇಳ್ಕಂದ್ರೆ ಅದನ್ನ ಮನಸ್ಸಿಗೆ ಕಮ್ದಲ್ಲ ಕೆಲವರು ಒಬ್ಬ ಮನುಷ್ಯ ಹೋದ ನಂತರ ಒಂದಿಷ್ಟು ಸುಳ್ಳುಗಳನ್ನ ಮಾಮೂಲಿ ಅದು ಜಾಯಿಂಟ್ ಮಾಡುದು ನನಗೆ ಕಾಲ ಕೆಲವು ಎಂತದಾರ ಒಂದು ಬಲ ಸೇರಿಸಿ ಹೇಳು ಅದೇ ನಿಮ್ಗೆ ಅವ್ರಿಗೆಲ್ಲರೂ ಗಮ್ಮತ್ ಅಂತ ಆದಿತ್ತ ನಿಮ್ಗೂ ನೋಡ್ರಿಗೂ ಈ ಬೊಂಬಾಯಿಗೆ ಹೋದಲ್ಲ ಅಥವಾ ಬೆಂಗಳೂರಿಗೆ ಹೋದಲ್ಲೋ ಅಥವಾ ಮೇಳದಲ್ಲೋ ಸಂಗತ ಅಲ್ಲ ಬೇರೆ ಅಲ್ಲ ಬೇರೆ ವಿಷಯ ಅಂತ ಅವರಲ್ಲ ಹಂಗೆಲ್ಲ ಸೇರುವವರಲ್ಲ ನಮ್ಮೊಟ್ಟಿಗೆ 1 ದಿವಸ ಸಿಕ್ಕಲಿಲ್ಲ 7 ವರ್ಷದಲ್ಲಿ ನಾವು ಗಮ್ಮತ್ ಮಾಡ್ತಾ ಒಂದು ಎಲ್ಲೋ ಉಂಬಕ್ ಹೋಯ್ತು ಕಾಫಿ ಕುಡಕ್ ಹೋಯ್ತು ಆ ಪ್ರಶ್ನೆ ಇಲ್ಲ. ನಿಮ್ಮ ಈಗ ಉದಾಹರಣೆಗೆ ನೀವು ಸಾಂಗತ್ಯದಲ್ಲಿದ್ದವ್ರು ಈಗ ನೀವ್ ಹೇಳಿದ್ಮೇಲೆ ಅದು 100% ಸತ್ಯ ಯಾಕೆ ನೀವು ತುಂಬಾ ಒಟ್ಟಿಗಿದ್ದವ್ರು ನೀವು ಬೇಕಾದ ಮತ್ತೆ ಅವ್ರು ಬೈಕಲ್ಲ ಒಂದು ಉತ್ತರ ಕರ್ನಾಟಕ ಬೈಕ್ ತಕೊಂಡ್ ಹೋಗಿದ್ರು ನಾನು ಡ್ರೈವಿಂಗ್ ಮಾಡಿ ಅವ್ರು ಹಿಂದ್ ಬದಿ ಕೂಕೊಂಡು ಒತ್ತಿ ಹಿಡ್ಕೊಂಡು ಕೂತದಿತ್ತು 1-2 ಸಲಿ ಒಂದ್ ಬದಿ ವಾಸುದೇವ ಸಾಮಗ್ರ ಜಾವ ಇವ್ರದೊಂದು ಎಜ್ಜಿಡಿ ಎಲ್ಲ ಆಟಕ್ಕೂ ಹಾಪಿಡು ಬಿಡಾರ್ದ ಬದಿ ಎಲ್ಲ ಯಾರ್ದಾರ ಮನೆ ಇದ್ದಾರ ಅಲ್ಲೇ ಊಟ ಮಾಡ್ಕೊಂಡು ಬಿಡಾರ್ದೆ ಅನ್ನ ಊಟ ಮಾಡ್ಕೊಂಡು ಅಲ್ಲ ಮಾಡ್ಕೊಂಡ್ ಇನ್ನು ಒಂದು 3-4 ಕ್ಯಾಂಪ್ ಅಷ್ಟೇ ಅವ್ರು ಬಿಡಾರ್ದಲ್ಲಿ ಹಾಕೊಂಡ್ ಕಾಳಿಂಗ್ ನೋಡ್ರು ಬಿಡಾರ್ದಲ್ಲಿ ಹಾಕೊಂಡಿರ ಅಂತೇಳಿ ಹೇಳಕ್ ಇಡೀ 6 ತಿಂಗಳಲ್ಲಿ 1-2 ದಿವಸ ನಾನ್ ಕಂಡ ಅದೇ ಅಲ್ಲ ಮನುಷ್ಯ ಜಾತಿ ಇಲ್ದಿದ್ದು ಮನೆಯೇ ಇಲ್ದಿದ್ದು ಕೆಲವು ಕ್ಯಾಂಪ್ಗಳಿತ್ತು ಉತ್ತರ ಕನ್ನಡದಲ್ಲೆಲ್ಲ ಕೆಲವು ಊರೆಲ್ಲ ಇತ್ತು. ಈಗೆಲ್ಲ ಉದಾಹರಣೆಗೆ ನನ್ಗೂ ಬಂತು ಕಾಳಿಂಗನವರ ಈ ಜನ ಎಲ್ಲ ಹೇಳೋಷ್ಟೊತ್ತಿ ನಿಮ್ಗೆ ನೆಗಿ ಗೊತ್ತಿಲ್ಲ
ಹಿಂಗಲ್ಲ. ಅದ್ರಲ್ಲಿ ನಾನು ಇದ್ದೆ. ನಾವ್ರಿ ಹಿಂಗಲ್ಲ ಹೇಳುದು. ಹಾ. ಅವ್ರೊಟ್ಟಿಗೆ 7 ವರ್ಷ ರಂಗದಲ್ಲಿ ತಿರುಗಾಟ ಮಾಡಿದ್ವಿ ನಾವು. ಹಗಲು ವಿಚಾರಕ್ಕೆ ನಾವು ಅವ್ರಿಗೆ ಸಿಕ್ಲಿದ್ರು, ರಾತ್ರಿ ರಂಗದಲ್ಲಿ ಅಷ್ಟು ಸೂಚನೆಗೆ ನಾನು ಇದ್ನಲ್ಲ. ನೀವಿದ್ರಲ್ಲ, ನೀವೇ ಇದು ಸಾಂಗತ್ಯದಲ್ಲ. ಸಾಂಗತ್ಯದಲ್ಲಿ ಮತ್ತೆ ಇಡೀ ದಿವಸದ್ದು ಯಾವ್ದು ಇಡೀ ದಿವಸ ಅಂದ್ರೆ ರಂಗಸ್ಥಳದಲ್ಲಿ ಅವರು 1 ಗಂಟೆ ಬಂದಲ್ಲಿಂದ ಚಿಟ್ಟಾಣಿಯರೇ ರಂಗಸ್ಥಳದಲ್ಲಿ 11 ಗಂಟೆಗೆ ಇತ್ತ ಕುರುಕ್ಷೇತ್ರದಲ್ಲಿ 80ಗೆ ನಾವ್ರೆ ಬಂದು ಕೂತದಿತ್ತು. ಈ ಹೊಸ ಕುಳಿ ಆಟ ಇದ್ರಲ್ಲ ಕೆಲವೆಲ್ಲ ಆಟದಲ್ಲಿ ಅವ್ರು ಬರಲೇಬೇಕು. ಈ ಉದಾಹರಣೆಗೆಲ್ಲ 11 ಗಂಟೆಗೆ ಬಂದು 6:30 ತನಕ ಪದ್ಯ ಹೇಳಿದ್ದಾರೆ. ಲಾಸ್ಟ್ ಅವ್ರು ಸಾಯೋ ವರ್ಷ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪದಲ್ಲಿ ಬೆಳಗಿನ ಜಾಮ 2 ಗಂಟೆ ಮೇಲೆ ಅಮೀನ್ ಬಿಟ್ಟು ಶೃಂಗೇರಿ ಇದು ಕ್ರಿಕೆಟ್ ಮ್ಯಾಚ್ ಕಾಂಪಿಟೇಷನ್ ಅದು ಆಯ್ದ್ರಲ್ಲ. ಹೌದು. ಲಾಸ್ಟ್ ಒಂದು 3-4 ಆಟಕ್ಕೆ ಅವ್ರು ಬೆಳಗಿನ ಜಾಮ ಬಿಟ್ರೆ 11 ಗಂಟೆ ಬಂದು ಕೂತರು ಬೆಳಗರಿಗೆ ಮಂಗಳ ಮಾಡಿಯೇ ಹೋಗ್ತಾರೆ ಅವ್ರು. ದೊಡ್ಡ ಆಘಾತ ಆಗಿಲ್ಲ ಅವ್ರು ಹೋದವಾಗ. ಏನೋ ಒಂದು ಯಕ್ಷಗಾನದ ಒಂದು ದೊಡ್ಡ ಕೊಂಡಿ ಕಳಚಿ ಬಿದ್ದಾಗ ನಾವೆಲ್ಲ ಮಾರ್ಕದ್ದೆ, ಮತ್ತೆಂತ ಪ್ರಶ್ನೆ ಇಲ್ಲ. ನಾನು ಬಂದು ಒಳಗೆ ಹೋಗಿ ಕೋಣೆಯಲ್ಲಿ ಮಲ್ಕೊಂಡಿದ್ದೆ. ಅಮೀನ ಬಂದು ಹೇಳ್ದ, ನಾವ್ರದ್ದು ಹಿಂಗಾಯ್ತಂಬ್ರು ರಾಮಣ್ಣ ಕಡಿ ಮಾಡ್ದೆ. ಅಲ್ಲ ಅಮ್ಮನ ಹತ್ರ ಹೇಳ್ಕೊಳ್ಳಿ, ಎಂತ ಇಲ್ಲ ನಾವ್ರಿಗೆ ಎಂತ ಇಟ್ಕೊಳ್ಳಿ, ಎಂತ ಇಲ್ಲ ಅಂದ್ರೆ ಅಮ್ಮ ಅಂದ್ರೆ ಅವರೊಟ್ಟಿಗೆ ಜೀವನವನ್ನ ಒಂದು ದಾರಿ ತೋರಿಸಿದವ್ರೆ ಕಾಳಿಂಗ್ ನೋಡ್ರು. ಈಗ ನಾವು ಮಲ್ಲಿಗೆ ಹೂವಿನ ಬಾಳೆಪಟ್ಟೆ ಕಾಣಂಗೆ ನಮ್ದು ಬಾಳೆಪಟ್ಟಿಗೂ ಯೋಗ್ಯತೆ ಇಲ್ಲ ನಾವು ಅಲ್ಲ. ನಾವ್ರೊಟ್ಟಿಗೆ ತಿರ್ಗಾಟ ಅವ್ರ ಪದ್ಯಕ್ಕೆ. ಈಗ ಒಬ್ರು ದೇವಸ್ಥಾನಕ್ಕೆ ಬಂದ ಆಚೀಚಿ ಪತಿ ನಾವ್ರೊಟ್ಟಿಗೆ ಇದ್ದವ್ರು ಅವ್ರು 50 ವರ್ಷದವ್ರು. ನಾವ್ರೊಟ್ಟಿಗೆ ಪತಿ ಅವ್ರು ಕಂಡದ್ದ 40 ವರ್ಷದವ್ರು. ಅದು ಹೇಳುವಾಗ ನಮ್ಗ ಖುಷಿ. ನಾ ಕಾಳಿಂಗನವ್ರ ಜೊತೆಗಿದ್ದವ್ರು ರಾಮಣ್ಣ ಅಂದ್ರೆ. ನೀವು ಇದ್ದದ್ದು ಸುವರ್ಣ ಯುಗ. ಆ ಸುವರ್ಣ ಯುಗದಲ್ಲಿ ಇದ್ದದ್ದು ನೀವು. ಅದು ನೀವು ದೊಡ್ಡ ಪುಣ್ಯವಂತರು. ನಾವು ಹೇಳಿ ಬಯಸ್ತಾ ಇದ್ದೇವೆ ಕಂಡವ್ರು. ಆ ವ್ಯವಸ್ಥೆಗಳು ಒಂದ್ ಇಂಚು ಆಚೆ ಈಚೆ ಆಗದಿದ್ದಾಗೆ ರಂಗದ ವ್ಯವಸ್ಥೆಗಳು. ನಾವ್ ಈ ಯಾವ ಕೆಸೆಟ್ ಕೇಳಿ ನಾನಾಗ್ಲಿ ಈ ತರ ಏನೋ ಚೂಪಾರ್ ವ್ಯತ್ಯಾಸಗಳು ಬಂದೇ ಬರೋದು. ನಾನೀಗ ನಿಮ್ಮ ಯಾವ್ದು ನೀವು ಕೂಡುವಿಕೆಯಲ್ಲಾದಂತ ಎಷ್ಟೋ ಈ ರಂಗದ ಕ್ಯಾಸೆಟ್ಗಳು ನೋಡಿದವಾಗಲ್ಲ ಒಂದು ಕ್ಯಾಸೆಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ಯಾಕಂದ್ರೆ ಒಂದು ರೂಮ್ ಮೊದ್ಲೇಗಾರ ₹1 ಅಲ್ಲ ಆಟದಲ್ಲಿ ಹೆಚ್ಚು ಕಮ್ಮಿ ಅದ್ ನಾವು ಹೆಚ್ಚು ಕಮ್ಮಿ ನೋಡ್ಲಿಲ್ಲ ಅಲ್ಲ. ಈಗ ಅಲ್ಲ ಕೆಲವು ಕ್ಯಾಸೆಟ್ ಎಲ್ಲ ಬರ್ತಲ್ಲ ಈಗ ಅಲ್ಲ. ಆ ಕ್ಯಾಸೆಟ್ ಅಲ್ಲೂ ಕೇಂಬತ್ತಿಗೆ ಹೌದೇ ಇದು ನಾನು ಬಾರ್ಸದ ಮಂಗ ಅದ್ ಹಂಗೆ ಆಯ್ತಲ್ಲ ರಾಮಣ್ಣ. ನಮ್ ಸುಮಾರು ಕ್ಯಾಸೆಟ್ ಹಂಗೆ ನೆನ್ಪಿತ್ತು ನಮ್ಗೆ. ನನ್ನ ಒಂದ್ ರೂಮ ಕೂರ್ಸೋದು, ನಿಮ್ಮನ್ನೊಂದ್ ರೂಮ ಕೂರ್ಸೋದು, ಮೊದ್ಲಿಗನ್ನೊಂದ್ ರೂಮ ಕೂರ್ಸೋದು, 7 ಅರ್ಥ ಹೇಳೋರ್ನ 7 ರೂಮ ಕೂರ್ಸೋದು. ಅದು ಅವ್ರಿಗೆ ಗೊತ್ತಿಲ್ದಿದ್ ವಿಚಾರ. ನಾವು ಅರ್ಥ ಮಾಡಿ ಹೇಳಲಿಕ್ಕೆ ಆಗ್ತಿಲ್ಲ. ಅಲ್ಲ ನಿಮ್ಗೆ ಇಯರ್ಫೋನ್ ಕೊಟ್ಟ ಇಯರ್ಫೋನ್ ಕೊಡುದು ಇದು ಯಕ್ಷಗಾನ ಮಾತ್ರ. ಹೌದೇ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಅರ್ಥ ಆಗ್ತಿಲ್ಲ ಇದು ಯಕ್ಷಗಾನ. ಹಂಗ ಆತಿಲ್ಲ ಮಾತ್ರ. ಒಬ್ರು ಮುಖ ಒಬ್ರು ಕಾಣ್ದಿದ್ರೆ ಆ ಕೈ ಹಿಂಗ ಇಲ್ಲಿಗೆ ಬರ್ಕದ ತೋಂತ ಹೇಳಿ. ನಮ್ದು ಎಷ್ಟೋ ಕ್ಯಾಸೆಟ್ಗಳಾಯ್ತು ಇದೇ ಪ್ರಾಬ್ಲಮ್. ಸ್ಟುಡಿಯೋದವರಿಗೆ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ. ಅವರು ರೆಕಾರ್ಡಿಂಗ್ ಒಳ್ಳೆ ಕ್ಲೀನ್ ಬರ್ಕಂತೇಳಿ ಹೇಳಿ ಒಬ್ಬೊಬ್ಬರು ಕೊನೆ ಕೂರಿಸಿ ನಮ್ ಭೋಜನ ಮಾಡಿ ಹಾಕುದು. ಅದು ಎಲ್ಲ ಕ್ಯಾಸೆಟ್ಗಳಿಗೆ ಯಕ್ಷಗಾನ ಎಷ್ಟೋ ಕ್ಯಾಸೆಟ್ಗಳಾಯ್ತಲ್ಲ, ಎಲ್ಲ ಕ್ಯಾಸೆಟ್ ನಡಿ ಬರತ್ತೆ. ಅಂದ್ರೆ ಈ ನಾವು ಒಟ್ಟು ಕೂತ್ಕೊಂಡು ಬಾರಿಸೋದ ಚಂದ ಮನ್ಸಿಗೆ ಸಮಾಧಾನ ಇದ್ರಲ್ಲಿ ಸಿಕ್ಕೋದಿಲ್ಲ. ಒಟ್ಟು ನಾನೇನೋ ಬಿಡಿ ಮಾತಾಡ್ತಾ ಇದ್ದವ್ರಿಗೆಲ್ಲ ಆ ರೂಮಿಗೆಲ್ಲ ಕೇಂತಷ್ಟೇ ಯಾವ್ದು ಇಷ್ಟೇ. ಇದೆಷ್ಟೋ ಆಗಿದೆ. ಭಾಗವತರು ಮೊದ್ಲೇಗಾರರು ಇಲ್ಲಿ ಇದಿಷ್ಟು ಜಾಗ ಖಾಲಿ ಚಂಡೆ. ಅದು 3 ಫೀಟ್ ಆಚೆಕ್ಕಿಂತ ಜಾಸ್ತಿ ಒಂದು 6 ಫೀಟ್ ಇಟ್ರೆ ಆ ಹಿಮ್ಮೇಳದ ನ್ಯಾಕ್ ಹೋಯ್ತು. ಮತ್ತೆ ಲೈದ ಇದು ಸಿಕ್ಕುದಿಲ್ಲ ಹೋಗ ಗುಂಗು ಹೋಯ್ತು. ಖುಷಿ ಆಯ್ತು. ಕೆಲವು ವರ್ಷಗಳ ನೌಡ್ರ ಒಡನಾಟದಿಂದ ಸುಮಾರು ಮಾತಾಡಿದ್ರೆ ನೌಡ್ರ ಬಗ್ಗೆ. ನಾವು ನೌಡ್ರ ನೆನಪು ಕಾರ್ಯಕ್ರಮ ಅಂತ ನೌಡ್ರ ಒಟ್ಟಿಗಿದ್ದವ್ರನ್ನ ಆದಷ್ಟು ಸಂಪರ್ಕ ಮಾಡ್ತಾ ಇದ್ದೇವೆ. ನೌಡ್ರ ಒಟ್ಟಿಗಿದ್ದವ್ರನ್ನ ಸಂಪರ್ಕ ಜಾಸ್ತಿ ಮಾಡ್ತಾ ಇದ್ದೆ. ಎಲ್ಲರ ಹತ್ರ ಅಭಿಪ್ರಾಯಗಳನ್ನ ಸಂಗ್ರಹಿಸ್ತಾ ಇತ್ತು. ಯಾಕೆ ಮಾಡೋದು ಕೇಳಿದ್ರೆ ನಾನು ಒಬ್ಬ ನೌಡ್ರ ಅಭಿಮಾನಿಯಾಗಿ ಮಾಡ್ತಾ ಇದ್ದೆ. ಅದರಲ್ಲಿ ಅನುಕೂಲ ಮಾಡಿ ಕೊಟ್ಟವ್ರು ನಮ್ಮ ಶಾನ್ಭೋಗರು. ಇವರದ್ದು ಒಂದು ಆಸೆ ಕೆಲವು ವರ್ಷದಿಂದ ನೌಡ್ರ ಬಗ್ಗೆ ಒಂದು ನೆನಪಿನ ನಾವೇ ಮಾಡಬೇಕು. ಅಂದ್ರೆ ಎಲ್ಲರ ಅಭಿಪ್ರಾಯ ತಿಳ್ಕೊಂಡು ನೌಡ್ರ ಬಗ್ಗೆ ಕೆಲವರಿಗೆಲ್ಲ ಗೊತ್ತಿಲ್ಲ. ಕೆಲವರಿಗೆ ನೌಡ್ರ ಅಂದ್ರೆ ಅಟ್ರ ಆಯ್ತಾ ಮರ್ರೆ. ನಮ್ಗೆ ಗೊತ್ತಿದ್ದವ್ರಿಗೆ ಗೊತ್ತಿದ್ ಬಿಟ್ರೆ ಕಳಿ ನೋಡ್ರನ್ನ ಕಾಣ್ತಿದ್ದವರಿಗೆ ಇನ್ನೂ ಅವ್ರ ಬಗ್ಗೆ ಐಡಿಯಾ ಇಲ್ಲ. ಬರೀ ಪದ್ಯವನ್ನು ಮಾತ್ರ
ಕಂಡಿದ್ದಾರೆ ಬಿಟ್ರೆ ನಾವು ನೋಡ್ಲಿಲ್ಲ ಅದೇ. ವ್ಯಕ್ತಿತ್ವದಲ್ಲಿ. ಹಾಗೋಕ್ಕೋಸ್ಕರ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಹಾ. ತುಂಬಾ ಸೂಚನೆಯನ್ನ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ನಮ್ಗೆ ಕೊಟ್ಟಿದ್ರಿ. ಅದೇ ಅನಂತ ಧನ್ಯವಾದಗಳು. ಧನ್ಯವಾದ ಶಾನ್ ಅವರಿಗೂ, ನಿಮಗೂ, ಶಾಸ್ತ್ರಿಗಳಿಗೂ. ಆತ್ಮೀಯ ವೀಕ್ಷಕರೇ, ಹಾಗೆ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದಾನೆ. ಕಾಳಿಂಗನೌಡರ ಒಡನಾಡಿಗಳು ಇನ್ನೂರವರು ನಿಮ್ಮ ಮುಂದೆ ಬರ್ಲಿಕ್ಕಿದ್ದಾರೆ. ಅವರು ಕೂಡ ಕಾಳಿಂಗನೌಡರ ಬಗ್ಗೆ ಬಹಳಷ್ಟು ವಿಷಯ ತಿಳಿಸ್ಲಿಕ್ಕಿದ್ದಾರೆ. ಹಾಗೆ ನೋಡ್ತಾ ಇರಿ GR ಕಾಳಿಂಗನೌಡರ ನೆನಪು ಕಾರ್ಯಕ್ರಮ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.